ದಕ್ಷಿಣ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರೋ ಅಯೂಬ್ ಪೈಲ್ವಾನ್ಗೆ ನೋಟಿಸ್ ನೀಡಿದ್ದಾರೆ ಪೊಲೀಸರು. ದಾವಣಗೆರೆ ಬಡಾವಣೆ ಪೊಲೀಸರಿಂದ ನೋಟಿಸ್ ಜಾರಿಯಾಗಿದೆ. ಪೊಲೀಸ್ ಠಾಣೆಗೆ ಕರೆಸಿ ನೋಟಿಸ್ ನೀಡಿದ್ದಾರೆ ಪೊಲೀಸರು. ಕಾಕಿ ಮೇಲೆ ಅಯೂಬ್ ಪುತ್ರರು ಹಲ್ಲೆ ನಡೆಸಿದ್ದಕ್ಕೆ ನೋಟಿಸ್ ಅನ್ನ ನೀಡಲಾಗಿದೆ. ಎಸ್ಕೇಪ್ ಆಗಿರೋ ಹುಸೇನ್ನನ್ನ ಠಾಣೆಗೆ ಒಪ್ಪಿಸಿ, ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ನೋಟಿಸ್ ನೀಡಲಾಗಿದೆ. ದಕ್ಷಿಣ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅಯೂಬ್ ಪೈಲ್ವಾನ್. ಇನ್ನು ಏನು ಅಲ್ರಿ ಇವರು, ಜಸ್ಟ್ ಕಾಂಗ್ರೆಸ್ ಮುಖಂಡ ಅಷ್ಟೇ, MLA ಅಲ್ಲ, MP ಅಲ್ಲ, ಟಿಕೆಟ್ ಆಕಾಂಕ್ಷಿ ಅಷ್ಟೇ. ಸೊ ಅಪ್ಪ ಕಾಂಗ್ರೆಸ್ ಮುಖಂಡ, ಇನ್ನು ಇವಾಗಲೇ ಅವರ ಮಕ್ಕಳನ್ನ ಹಿಡಿಯೋದಕ್ಕಾಗ್ತಾ ಇಲ್ಲ. ಪೊಲೀಸರ ಮೇಲೇನೆ ಹಲ್ಲೆ ಮಾಡ್ತಾರೆ ಇವರು. ಏನು ಅಪ್ಪ MLAನೋ MP ಆಗ್ಬಿಟ್ರೆ ಕತೆ ಏನು? ರೌಡಿ ಶೀಟರ್ಗಳ ಜೊತೆಗೂಡಿ ಪೊಲೀಸ್ನವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಈಗ ಸಿಕ್ಕವ್ರ ಮೇಲೆ ಹೊಡೆದಿದ್ದಾರೆ. ಈಗ ತಲೆ ಮರೆಸ್ಕೊಂಡಿರೋದು. ಇನ್ನು ಅಪ್ಪ MLA MP ಆಗ್ಬಿಟ್ಟಿದ್ರೆ ಅಷ್ಟೇ ಕತೆ. ಇವ್ರನ್ನ ಹಿಡಿಯೋರೇ ಯಾರು ಇರಲಿಲ್ಲ ಅಂತ ಕಾಣಿಸುತ್ತೆ. ಜಸ್ಟ್ ಕಾಂಗ್ರೆಸ್ ಮುಖಂಡ ಅವರಪ್ಪ. ಈಗ ಇವಾಗಲೇ ಈ ರೀತಿಯಾದಂಥ ದಬ್ಬಾಳಿಕೆ, ದೌರ್ಜನ್ಯ, ಇಷ್ಟೆಲ್ಲ ಆದ ನಂತರ ಈಗ 4 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಒಬ್ಬ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಎಸ್, ಅಯೂಬ್ ಪೈಲ್ವಾನ್ ನಿಮಗೆ ಫೋಟೋದಲ್ಲಿ ತೋರಿಸ್ತಾ ಇದೀವಿ ನಾವು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಈ ಘಟನೆಯ ಕುರಿತಂತೆ ಏನಿದೆ ಹೆಚ್ಚಿನ ಅಪ್ಡೇಟ್? ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.